ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ರಿಯಲ್ ಸ್ಟಾರ್ ಉಪೇಂದ್ರರವರು ನಟಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ರಿಯಲ್ ಸ್ಟಾರ್ ಉಪೇಂದ್ರರವರು ಒಟ್ಟು 43 ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದು, ಅವುಗಳಲ್ಲಿ 24 ಚಲನಚಿತ್ರಗಳು ರೀಮೇಕ್ ಆಗಿರುತ್ತವೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ರಿಯಲ್ ಸ್ಟಾರ್ ಉಪೇಂದ್ರರವರು ನಟಿಸಿರುವ ಆ 24 ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ರಿಯಲ್ ಸ್ಟಾರ್ ಉಪೇಂದ್ರರವರು ನಟಿಸಿರುವ ಮೊದಲನೇ ರೀಮೇಕ್ ಚಲನಚಿತ್ರ ಪ್ರೀತ್ ಸೆ. ಇದು 2000 ಇಸ್ವಿಯಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1993ರಲ್ಲಿ ಬಿಡುಗಡೆಗೊಂಡಿದ್ದ ಢರ್ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. ಎರಡನೇ ಚಲನಚಿತ್ರವು ನಾಗರಾವು. ಇದು 2002ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1993ರಲ್ಲಿ ಬಿಡುಗಡೆಗೊಂಡಿದ್ದ ಬಾಜಿಗರ್ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. ಮೂರನೇ ಚಲನಚಿತ್ರ ನಾನು ನಾನೇ. ಇದು 2002ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1996ರಲ್ಲಿ ಬಿಡುಗಡೆಯಾಗಿದ್ದ ರಾಜಾ ಹಿಂದೂಸ್ತಾನಿ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. ನಾಲ್ಕನೇ ಚಲನಚಿತ್ರ ಕುಟುಂಬ. ಇದು 2003ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1991ರಲ್ಲಿ ಬಿಡುಗಡೆಯಾಗಿದ್ದ ಗ್ಯಾಂಗ್ ಲೀಡರ್ ಎಂಬ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತದೆ. ಐದನೇ ಚಲನಚಿತ್ರ ರಕ್ತ ಕಣ್ಣೀರು. ಇದು 2003ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1954ರಲ್ಲಿ ಬಿಡುಗಡೆಗೊಂಡಿದ್ದ ರಕ್ತ ಕಣ್ಣೀರ್ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. ಆರನೇ ಚಲನಚಿತ್ರ ಗೋಕರ್ಣ. ಇದು 2003ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1992ರಲ್ಲಿ ಬಿಡುಗಡೆಗೊಂಡಿದ್ದ ಅಣ್ಣಾಮಲೈ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. ಏಳನೇ ಚಲನಚಿತ್ರ ಓಂಕಾರ. ಇದು 2004ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1988ರಲ್ಲಿ ಬಿಡುಗಡೆಗೊಂಡಿದ್ದ ತೇಜಾಬ್ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. ಎಂಟನೇ ಚಲನಚಿತ್ರ ಗೌರಮ್ಮ. ಇದು 2005ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2001ರಲ್ಲಿ ಬಿಡುಗಡೆಗೊಂಡಿದ್ದ నువ్వు నాకు నచ్చావు ಎಂಬ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತದೆ. ಒಂಬತ್ತನೇ ಚಲನಚಿತ್ರ ಉಪ್ಪಿದಾದ MBBS. ಇದು 2006ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2003ರಲ್ಲಿ ಬಿಡುಗಡೆಗೊಂಡಿದ್ದ ಮುನ್ನಾಬಾಯ್ MBBS ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. ಹತ್ತನೇ ಚಲನಚಿತ್ರ ತಂದೆಗೆ ತಕ್ಕ ಮಗ. ಇದು 2006ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1992ರಲ್ಲಿ ಬಿಡುಗಡೆಗೊಂಡಿದ್ದ ದೇವರ್ ಮಗನ್ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. 11ನೇ ಚಲನಚಿತ್ರ ಐಶ್ವರ್ಯ. ಇದು 2006ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು ಮನ್ಮಥುಡು ಮತ್ತು ಗಜನಿ ಎಂಬ 2 ಚಿತ್ರಗಳ ರೀಮೇಕ್ ಆಗಿರುತ್ತದೆ. 12ನೇ ಚಲನಚಿತ್ರ ಪರೋಡಿ. ಇದು 2007ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 1994ರಲ್ಲಿ ಬಿಡುಗಡೆಯಾಗಿದ್ದ ಕ್ರಾಂತಿವೀರ್ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. 13ನೇ ಚಲನಚಿತ್ರ ಅನಾಥರು. ಇದು 2007ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2003ರಲ್ಲಿ ಬಿಡುಗಡೆಗೊಂಡಿದ್ದ ಪಿತಾಮಗನ್ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. 14ನೇ ಚಲನಚಿತ್ರ ಬುದ್ಧಿವಂತ. ಇದು 2008ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2007ರಲ್ಲಿ ಬಿಡುಗಡೆಗೊಂಡಿದ್ದ ನಾನ್ ಅವನ್ ಇಲ್ಲ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. 15ನೇ ಚಲನಚಿತ್ರ ದುಬೈ ಬಾಬು. ಇದು 2009ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2007ರಲ್ಲಿ ಬಿಡುಗಡೆಗೊಂಡಿದ್ದ ದುಬೈ ಶೀನು ಎಂಬ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತದೆ. 16ನೇ ಚಲನಚಿತ್ರ ರಜನಿ. ಇದು 2009ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2008ರಲ್ಲಿ ಬಿಡುಗಡೆಗೊಂಡಿದ್ದ ಕೃಷ್ಣ ಎಂಬ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತದೆ. 17ನೇ ಚಲನಚಿತ್ರ ಶ್ರೀಮತಿ. ಇದು 2011ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2004ರಲ್ಲಿ ಬಿಡುಗಡೆಗೊಂಡಿದ್ದ ಐತ್ರಾಜ್ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. 18ನೇ ಚಲನಚಿತ್ರ ಆರಕ್ಷಕ. ಇದು 2012ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2010ರಲ್ಲಿ ಬಿಡುಗಡೆಗೊಂಡಿದ್ದ ಶೆಟ್ಟರ್ ಐಲ್ಯಾಂಡ್ ಎಂಬ ಇಂಗ್ಲಿಷ್ ಚಿತ್ರದ ರೀಮೇಕ್ ಆಗಿರುತ್ತದೆ. 19ನೇ ಚಲನಚಿತ್ರ ಗಾಡ್ ಫಾದರ್. ಇದು 2012ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2006ರಲ್ಲಿ ಬಿಡುಗಡೆಗೊಂಡಿದ್ದ ವರಲಾರು ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. 20ನೇ ಚಲನಚಿತ್ರ ಕಲ್ಪನಾ. ಇದು 2012ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2011ರಲ್ಲಿ ಬಿಡುಗಡೆಗೊಂಡಿದ್ದ ಕಾಂಚನ ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. 21ನೇ ಚಲನಚಿತ್ರ ಸೂಪರ್ ರಂಗ. ಇದು 2004ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2009ರಲ್ಲಿ ಬಿಡುಗಡೆಗೊಂಡಿದ್ದ ಕಿಕ್ ಎಂಬ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತದೆ.
22ನೇ ಚಲನಚಿತ್ರ ಕಲ್ಪನಾ ಭಾಗ 2. ಇದು 2016ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2015ರಲ್ಲಿ ಬಿಡುಗಡೆಗೊಂಡಿದ್ದ ಕಾಂಚನ ಭಾಗ 2 ಎಂಬ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತದೆ. 23ನೇ ಚಲನಚಿತ್ರ ಮುಕುಂದ ಮುರಾರಿ. ಇದು 2016ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2012ರಲ್ಲಿ ಬಿಡುಗಡೆಗೊಂಡಿದ್ದ ಓ ಮೈ ಗಾಡ್ ಎಂಬ ಹಿಂದಿ ಚಿತ್ರದ ರೀಮೇಕ್ ಆಗಿರುತ್ತದೆ. ಫ್ರೆಂಡ್ಸ್, ರಿಯಲ್ ಸ್ಟಾರ್ ಉಪೇಂದ್ರರವರು ನಟಿಸಿರುವ 24ನೇ ಮತ್ತು ಕೊನೆಯ ರೀಮೇಕ್ ಚಲನಚಿತ್ರ ಉಪೇಂದ್ರ ಮತ್ತೆ ಬಾ. ಇದು 2017ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವು 2016ರಲ್ಲಿ ಬಿಡುಗಡೆಗೊಂಡಿದ್ದ ಸೊಗ್ಗಾಡೆ ಚಿನ್ನಿ ನಾಯನ ಎಂಬ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತದೆ. ಇದಿಷ್ಟು ಫ್ರೆಂಡ್ಸ್, ರಿಯಲ್ ಸ್ಟಾರ್ ಉಪೇಂದ್ರರವರು ನಟಿಸಿರುವ 24 ರೀಮೇಕ್ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.